ವೀಕ್ಷಕರೇ, ಮುಡಾ ಹಗರಣ ಕೇಸ್ ದಿನಕ್ಕೊಂದೊಂದು ಅಪ್ಡೇಟ್ ಪಡ್ಕೊಳ್ತಾ ಇದೆ. ಸದ್ಯ ರಾಜ್ಯಪಾಲರ ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ವಿಚಾರಣೆ ಗಣೇಶ ಹಬ್ಬದ ನಂತರ ಅಂದರೆ 9ನೇ ತಾರೀಕಿಗೆ ಮುಂದೆ ಹೋಗಿದೆ. ಸ್ನೇಹಿತರೆ, ಈ ಮುಡಾ ಕೇಸ್ ತುಂಬಾ ಗಂಭೀರ ಪ್ರಕರಣ ಆಗಿದೆ. ಇದು ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ ಹಾಗೆಯೇ ಇಡೀ ರಾಜ್ಯದ ಜನಕ್ಕೂ ಈಗ ಸಂಪೂರ್ಣವಾಗಿ ಪ್ರಕರಣದ ಹಿನ್ನೆಲೆ ಏನು ಅಂಥೇಳಿ ಗೊತ್ತಾಗ್ತಾ ಇದೆ. ಈ ಪ್ರಕರಣ ಬಹಳಷ್ಟು ದಿನ ನಡೆಯಲು ಈ ಕೇಸ್ನಲ್ಲಿ ತುಂಬಾ ಲೀಡ್ ಸಿಗ್ತಾ ಇದೆ. ಇದರ ಇನ್ಸೈಡ್ ವಿಚಾರವನ್ನು ನೋಡೋದಾದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. BJPಗೆ ಕಾಂಗ್ರೆಸ್ನ ಅಧಿಕಾರ ಹೋಗಬೇಕು, ಅದರಲ್ಲೂ ಕೂಡ ಸಿದ್ದರಾಮಯ್ಯನ ಅಧಿಕಾರ ಹೋಗಲೇಬೇಕು ಅಂಥೇಳಿ BJPಯವರು ಪಣ ತೊಟ್ಟಂತೆ ಕಾಣ್ತಾ ಇದೆ. DK ಶಿವಕುಮಾರ್ಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟದ ಮೇಲೆ ಯಾವಾಗಿಂದನೂ ಆಸೆ ಇದೆ. ಅಧಿಕಾರದ ಅವಧಿಯಲ್ಲಿ ಹೈಕಮಾಂಡ್ ಇವರಿಬ್ಬರಲ್ಲೂ ಕೂಡ ಜಗಳ ಬೇಡ ಅಂತ 2.5 ವರ್ಷ ಸಿದ್ದು, 2.5 ವರ್ಷ DKಶಿ CM ಆಗಿರಲಿ ಅಂತ ಹೇಳಿತ್ತು. ಈಗ ನೋಡಿದರೆ ಸಿದ್ದು ಪರ ಬೆಂಬಲಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಇದ್ದಾರೆ. ನೆಕ್ಸ್ಟ್ ಏನಾದರೂ DKಶಿ CM ಆದರೆ ಅವರೆಲ್ಲ ಪಕ್ಕಾ ವಿರೋಧ ಮಾಡ್ತಾರೆ ಮತ್ತು ಈ ವಿಚಾರ ಹೈಕಮಾಂಡ್ಗೆ ಹೋಗುತ್ತೆ. ಆದರೆ ಕಾಂಗ್ರೆಸ್ನಲ್ಲಿರೋ ವಿಕೆಟ್ಗಳು ಬೀಳಬಾರ್ದು ಅನ್ನೋ ಕಾರಣಕ್ಕಾದರೂ ಹೈಕಮಾಂಡ್ ಸಿದ್ದುನೇ CM ಆಗಿ ಮುಂದುವರಿಲಿ ಅಂತ ಹೇಳಲೇಬೇಕಾಗತ್ತೆ. ಇಲ್ಲಿಗೆ ಈ ಅವಧಿಯ DKಶಿ CM ಆಗೋ ಕನಸು ಅಸಾಧ್ಯ ಅಂತಲೇ ಹೇಳ್ಬೋದು. ಇನ್ನು ಅಕಸ್ಮಾತ್ ಮುಡಾ ಹಗರಣ ಸಾಬೀತಾಗಿ ಸಿದ್ದರಾಮಯ್ಯ ತಗಲಾಕೊಂಡ್ರೆ ಸಿದ್ದು ರಾಜೀನಾಮೆ ಕೊಡಲೇಬೇಕಾಗತ್ತೆ. ಆಗ ರಾಜ್ಯ ರಾಜಕಾರಣದಲ್ಲಿ ಆಗೋ ಡೆವಲಪ್ಮೆಂಟನ್ನು ಈಗ ಊಹಿಸಲು ಕೂಡ ಆಗೋದಿಲ್ಲ ಬಿಡಿ. ಆದರೆ ಒಂದಂತೂ ಸತ್ಯ, ಆಗ ಯಾರಾದರೂ CM ಆದರೆ ಅದು ಸಿದ್ದು ಬೆಂಬಲದಿಂದ ಮಾತ್ರ ಸಾಧ್ಯ. RV ದೇಶಪಾಂಡೆ ಪಕ್ಷದ ಹಿರಿಯ ನಾಯಕರು, ಇವರು ಹಿಂದಿನಿಂದಲೂ ಕೂಡ CM ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ CM ಕುರ್ಚಿಗೆ ಆಸೆ ಪಡ್ತಾ ಇರೋದು ಗೊತ್ತಾಗಿದೆ. ಇನ್ನು ಡಾಕ್ಟರ್ G ಪರಮೇಶ್ವರ್ ಏನೂ ಕಮ್ಮಿ ಇಲ್ಲ. ಮಾಧ್ಯಮದ ಎದುರು ಅವತ್ತು ಮಾತನಾಡಬೇಕಾದ್ರೆ ಮೀಡಿಯಾದವರು ಕೇಳಿದ ಪ್ರಶ್ನೆಗೆ ನಾನು CM ಆಗೋದಾದರೆ ಯಾಕೆ ಬೇಡ ಅಂದ್ಲಿ ಅಂತ ಹೇಳಿದರು. CM ಆಕಾಂಕ್ಷಿಗಳಲ್ಲಿ ಇವರು ಕೂಡ ಒಬ್ಬರು. CM ಆಗೋಕ್ಕೆ ಯಾರಿಗೆ ಆಸೆ ಇರಲ್ಲ ಹೇಳಿ. ಆದರೆ ನಾವೀಗ ಹೇಳ್ತಾ ಇರೋದು ಈ ಕಾಂಗ್ರೆಸ್ ನಾಯಕರಲ್ಲಿ ಯಾರು CM ರೇಸ್ನಲ್ಲಿ ಮುಂದಿದ್ದಾರೆ ಅಂತ. ಯಾರೇ ಆಸೆ ಪಡಲಿ, ಏನೇ ಆಗಲಿ, ಸಿದ್ದು ಮಾತನ್ನು ಹೈಕಮಾಂಡ್ ಪರಿಗಣಿಸಲೇಬೇಕಾಗತ್ತೆ. ಹೀಗೆ ನೋಡಿದರೆ ಸತೀಶ್ ಜಾರಕಿಹೊಳಿ ಹಾಗೆಯೇ RV ದೇಶಪಾಂಡೆ ಇವರಿಬ್ಬರಲ್ಲಿ ಒಬ್ಬರು CM ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.